ಯಾವ ದೇಶಗಳು ನುಗ್ಗೆ ಎಲೆಯನ್ನು ಬೆಳೀತಾ ಇದ್ದಾವೆ ಏಷ್ಯಾ ಖಂಡದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ, ಅವೇ ದೇಶದಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇದೆ. ಇಲ್ಲಿ ಬೆಳೆದಿದ್ದೆಲ್ಲ ಬೇರೆ ಡೆವಲಪ್ಡ್ ಕಂಟ್ರಿಗೆ ಹೋಗ್ತಾ ಇದೆ. ನುಗ್ಗೆ ಅಂತ ಬಂದಾಗ ಎಲ್ಲರಿಗೂ ಇಲ್ಲಿ ಗೊತ್ತಿರೋದು ಕಾಯಿ ತಿನ್ನೋದಷ್ಟೇ. ನಮ್ಮ ಒಂದು ರವಿಚಂದ್ರನ್ ಅವರ ಮೂವಿಯಿಂದ ಅಥವಾ ಒಂದು ಮೀಡಿಯಾದಿಂದ. ನುಗ್ಗೆ ಅನ್ನೋದು ಸಂಸ್ಕೃತದಲ್ಲಿ ಅದರ ಅರ್ಥ ಹುಡುಕ್ತಾ ಹೋದರೆ ಒಂದು ದೊಡ್ಡ ಜೀವ ಸಂಹಿತೆ ಅನ್ನೋಂಥ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತಾರೆ. ಅದು ಇದರಲ್ಲಿ ದೇವರು ಎಲ್ಲದನ್ನೂ ಕೂಡಿಸಿ ಭೂಮಿ ಮೇಲೆ ಕೊಟ್ಟಿದ್ದಾನೆ ಈ ಮಾನವನಿಗೆ. ನುಗ್ಗೆಯಲ್ಲಿ ಏನಿದೆ ಅಂದರೆ ದೇವರ ಕೃಪೆಯಿಂದ ಎಲ್ಲದನ್ನೂ ಇದೆ ಅದರೊಳಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನಿಮಗೆ ಗೊತ್ತಾ, ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸುಮಾರು ನುಗ್ಗೆ ಸೊಪ್ಪಿನ ಬೇಡಿಕೆ 20% ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನುಗ್ಗೆ ಸೊಪ್ಪನ್ನ ಬೆಳೆಯುವುದು ತುಂಬಾ ಸುಲಭ. ಕಡಿಮೆ ಜಾಗ ಇದ್ರೂ ಸಾಕು, ಕಡಿಮೆ ಬಂಡವಾಳದಲ್ಲಿ, ಕಡಿಮೆ ನೀರಿನಲ್ಲಿ ನೀವು ಇದನ್ನ ಬೆಳಿಬಹುದು. ಕೇವಲ ನಿಮ್ಮ ಒಂದು ಜಮೀನಲ್ಲಿ ಬದುಗಳಲ್ಲಿ ಅದನ್ನ ಹಾಕೋ ಮೂಲಕ ಒಳ್ಳೆ ಆದಾಯವನ್ನ ಮಾಡಬಹುದು. ಅದರಲ್ಲೂ ಕೂಡ ವಿದೇಶದಲ್ಲಿ ನುಗ್ಗೆ ಸೊಪ್ಪಿಗೆ ಸಖತ್ತು ಬೇಡಿಕೆ ಇದೆ. ಸೊ ನಮ್ಮ ದೇಶದಿಂದ ನುಗ್ಗೆ ಸೊಪ್ಪಿನ ಪುಡಿಯನ್ನ ರಫ್ತು ಕೂಡ ಮಾಡಲಾಗುತ್ತೆ. ಸೊ ಹಾಗಾಗಿ ನೀವು ನುಗ್ಗೆ ಸೊಪ್ಪಿನ ಕೃಷಿ ಮಾಡಿ ಅದನ್ನ ಪುಡಿ ಮಾಡಿ ನೀವು ಮಾರಾಟ ಮಾಡೋ ಮೂಲಕ ರೈತೋದ್ಯಮಿ ಆಗ್ಬೋದು. ಹಾಗಾದ್ರೆ ನುಗ್ಗೆ ಸೊಪ್ಪಿನ ಪುಡಿಗೆ ಯಾವ ರೀತಿಯಾಗಿ ಮಾರ್ಕೆಟಿಂಗ್ ಇದೆ ಅನ್ನುವಂತ ಪ್ರಶ್ನೆ ಬಹುಶಃ ನಿಮ್ಗೆ ಬರ್ಬೋದು. ಸೊ ಈ ವಿಡಿಯೋದಲ್ಲಿ ಅದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ನುಗ್ಗೆ ಸೊಪ್ಪಿನ ಕೃಷಿ ಮಾಡಿ ನುಗ್ಗೆ ಪುಡಿಯ ವ್ಯಾಪಾರದಿಂದ ಸಕ್ಸಸ್ ಆಗಿರುವಂತಹ ಬಸಯ್ಯ ಹಿರೇಮಠ ಅವರು ಇವತ್ತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸರ್, ನನಗೆ ಮೊದಲೇದಾಗಿ ನೀವು IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ನೀವು ಇನ್ಫೋಸಿಸ್ ಅಲ್ಲಿ, BEL ಅಲ್ಲಿ, ಬೇರೆ ಬೇರೆ ಕಂಪ್ನಿಗಳಲ್ಲಿ, ಬೇರೆ ಬೇರೆ ದೇಶದಲ್ಲಿ ವರ್ಕ್ ಮಾಡ್ತಿದ್ರು. ನೀವು ನನ್ನ ಹತ್ರ ಹೇಳ್ತಾ ಇದ್ರಿ, ನಾನು ಒಂದು WHO ರಿಪೋರ್ಟನ್ನು ನೋಡ್ತಿದ್ದೆ, ಸಡನ್ನಾಗಿ ಅನಿಸ್ತು, ನಾನು ಯಾಕೆ ಇಲ್ಲೇನು ಮಾಡ್ತಿದ್ದೀನಿ, ನಾನು ಹೋಗಿ ನನ್ನ ದೇಶಕ್ಕೆ ಹೋಗಿ ಏನೋ ಮಾಡಬೇಕು ಅನಿಸ್ತು. ಸೊ ಈ WHO ರಿಪೋರ್ಟ್ ಏನು, ಅದಕ್ಕೂ ನುಗ್ಗೆ ಸೊಪ್ಪಿಗೂ ಏನು ಸಂಬಂಧ, ಅದು ಹೆಂಗೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂತು? ಯಾವ ದೇಶಗಳು ನುಗ್ಗೆ ಎಲೆಯನ್ನು ಬೆಳೀತಾ ಇದ್ದಾವೆ ಏಷ್ಯಾ ಖಂಡದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ, ಅವೇ ದೇಶದಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇದೆ. ಇಲ್ಲಿ ಬೆಳೆದಿದ್ದೆಲ್ಲ ಬೇರೆ ಡೆವಲಪ್ಡ್ ಕಂಟ್ರಿಗೆ ಹೋಗ್ತಾ ಇದೆ. ಅಮೇರಿಕಾ, ಫ್ರಾನ್ಸ್, ಯುರೋಪ್ ಎಲ್ಲ ಕಂಟ್ರಿಗಳಿಗೆ ಹೋಗ್ತಾ ಇದೆ. ನಾವು ಅದರದ ಮಹತ್ವನೇ ತಿಳ್ಕೊಂಡಿಲ್ಲ. ನೀವು ನೋಡಿರ್ಬೋದು, ನಮ್ಮ ದೇಶದಲ್ಲಿ ಎಷ್ಟು ಜನ ಮಾಲ್ನ್ಯೂಟ್ರಿಷನಿಂದ ಇವತ್ತು ಮಕ್ಕಳು ಸಾಯ್ತಾ ಇದ್ದಾರೆ. TB ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಶುಗರ್ ಜಾಸ್ತಿ ಆಗ್ತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ರಿಪೋರ್ಟ್ ಹೇಳ್ತಾ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇಂಡಿಯಾದಲ್ಲಿ ಇದು ಏನಿದೆ ರೇಟು, ಯಾವ ಪ್ಲೇಸಲ್ಲಿ. ನುಗ್ಗೆ ಅಂತ ಬಂದಾಗ ಎಲ್ಲರಿಗೂ ಇಲ್ಲಿ ಗೊತ್ತಿರೋದು ಕಾಯಿ ತಿನ್ನೋದಷ್ಟೇ. ನಮ್ಮ ಒಂದು ರವಿಚಂದ್ರನ್ ಅವರ ಮೂವಿಯಿಂದ ಅಥವಾ ಒಂದು ಮೀಡಿಯಾದಿಂದ. ನುಗ್ಗೆ ಅನ್ನೋದು ಸಂಸ್ಕೃತದಲ್ಲಿ ಅದರ ಅರ್ಥ ಹುಡುಕ್ತಾ ಹೋದರೆ ಒಂದು ದೊಡ್ಡ ಜೀವ ಸಂಹಿತೆ ಅನ್ನೋಂಥ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ದೇವರು ಎಲ್ಲದನ್ನೂ ಕೂಡಿಸಿ ಭೂಮಿ ಮೇಲೆ ಕೊಟ್ಟಿದ್ದಾನೆ ಈ ಮಾನವನಿಗೆ. ಅದು ಗೊತ್ತಿರಬೇಕು ನಮಗೆ. ಮಾಲ್ನ್ಯೂಟ್ರಿಷನ್ ಅಂದರೆ ಅಪೌಷ್ಟಿಕತೆ, ಅಂದರೆ ಮಕ್ಕಳಲ್ಲಿ ಆಗ್ತಕ್ಕಂಥ ಪೌಷ್ಟಿಕ ಆಹಾರದ ಇಂಬ್ಯಾಲೆನ್ಸಿಂದ ಬರ್ತಕ್ಕಂಥ ಡಿಸೀಸ್ಗಳು, ಡೆವಲಪ್ಮೆಂಟ್ ಆಗ್ತಕ್ಕಂಥ ಡಿಸೀಸ್ಗಳು, ಇವೆಲ್ಲವಕ್ಕೂ ನಾವು ಅಪೌಷ್ಟಿಕತೆ ಅಂತ ಕರಿತೀವಿ. ಅಪೌಷ್ಟಿಕತೆ ನಿವಾರಣೆ ಆಗಬೇಕಂದ್ರೆ ಸಮತೋಲನ ಆಹಾರ ಬೇಕು. ಅಂದರೆ ವಿಟಮಿನ್ಗಳು ಬೇಕು, ಮಿನರಲ್ಸ್ ಬೇಕು, ಪೌಷ್ಟಿಕಾಂಶಗಳು ಎಲ್ಲವೂ ನಿಮಗೆ ಮಕ್ಕಳಿಗೆ ಏನೇನು ಆ ಒಂದು ಏಜಲ್ಲಿ ಅವರಿಗೆ ಒಂದು ಬೆಳವಣಿಗೆ ಆಗಕ್ಕೆ ಬೇಕೋ ಅವೆಲ್ಲವೂ ಸಿಗ್ತಾ ಇಲ್ಲ. ಅದರಿಂದ ಅಪೌಷ್ಟಿಕತೆ ಕಾಡ್ತಾ ಇದೆ. ನುಗ್ಗೆಯಲ್ಲಿ ಏನಿದೆ ಅಂದರೆ ದೇವರ ಕೃಪೆಯಿಂದ ಎಲ್ಲದನ್ನೂ ಇದೆ ಅದರೊಳಗೆ. ಇಂಥದ್ದು ಇಲ್ಲ ಅಂತ ಹೇಳಂಗಿಲ್ಲ. 92 ನ್ಯೂಟ್ರಿಯೆಂಟ್ಸ್, 46 ಆ್ಯಂಟಿ ಆಕ್ಸಿಡೆಂಟ್ಸ್, 18 ಅಮಿನೋ ಆ್ಯಸಿಡ್ಸ್. ಇನ್ ದಟ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸೇ 9 ಇದೆ. ಅದಲ್ಲದೆ ನಿಮಗೆ ಜಿಂಕು, ಐರನ್ನು, ಕಾಪರು, ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು, ಯು ನೇಮ್ ಎನಿಥಿಂಗ್ ವಿಚ್ ಇಸ್ ದೇರ್ ಇನ್ ದಿಸ್. ಒಮೆಗಾ 3, ಒಮೆಗಾ 6, ಒಮೆಗಾ 9. ಇದಕ್ಕಾಗಿಯೇ ಇದನ್ನು ಜಗತ್ತಿನ ಟಾಪ್ 5 to 6 ಸೂಪರ್ ಫುಡ್ ಲೀಸ್ಟಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು ಬೆಳೆ ಅಂದರೆ ನುಗ್ಗೆ ಬೆಳೆ. ಸೊ ನಮ್ಮ ಭಾರತದಲ್ಲಿ ಬೆಳೆಯುವ ಅಷ್ಟು ಬೆಳೆಗಳಲ್ಲಿ ಒಂದೇ ಒಂದು ಸೂಪರ್ ಫುಡ್ ಅಂತ ನೇಮ್ ಆಗಿರೋದು ವೆಜಿಟೇಬಲಲ್ಲಿ ನುಗ್ಗೆ ಬೆಳೆ. ವಾ ವಾ ಇದರ ಒಂದು ಇತಿಹಾಸ ಹೋದಾಗ 4000ರಿಂದ 5000 ವರ್ಷಗಳ ಹಿಂದೆ ಚಕ್ರವರ್ತಿಗಳು, ಎಂಪೈರ್, ಸೋ ಕಾಲ್ಡ್ ರಾಜರು, ರಾಣಿಯರು ಮಾತ್ರ ಇದನ್ನು ಅವರ ಒಂದು ಬುದ್ಧಿ ತೀಕ್ಷ್ಣತೆ, ಚಾಣಾಕ್ಷತೆ, ಒಂದು ಕಾನ್ಸಂಟ್ರೇಷನ್ ಬಗ್ಗೆ ಇದು ರಾಜರು ಯೂಸ್ ಮಾಡ್ತಾಯಿದ್ರು. ರಾಣಿಯರು ಅವರ ಸ್ಕಿನ್ ಡಿಸೀಸಸ್ಸು, ಅವರ ಲುಕ್ ಆ್ಯಂಡ್ ಫೀಲ್ ಸಲುವಾಗಿ ಇದು ಯೂಸ್ ಮಾಡ್ತಾಯಿದ್ರು. 5000 ವರ್ಷಗಳಲ್ಲಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇದಿಲ್ಲದೇ ಏನು ಜಗತ್ತಲ್ಲಿ ಆಗಲ್ಲ ಅನ್ನೋ ಒಂದು ಲೆವೆಲ್. ಆದರೆ ನಮ್ಮ ದೇಶದಲ್ಲೇ ಹುಟ್ಟಿರ್ತಕ್ಕಂಥ ಈ ಒಂದು ಗಿಡ
ನಮ್ಮ ದೇಶದಲ್ಲೇ ಬೆಳೀತಕ್ಕಂಥ ಈ ಒಂದು ಗಿಡದ ಬಗ್ಗೆ ನಮಗೆ ಜಗತ್ತಿನಾದ್ಯಂತ ಅಲ್ಲದೆ ನಮ್ಮ ದೇಶದಲ್ಲಿ ಒಂದು ಅವೇರ್ನೆಸ್ ಮೂಡೋ ನಿಮ್ಮ ಒಂದು ಫಾರ್ಮರ್ ರಿಲೇಟೆಡ್ ಕಾರ್ಯಕ್ರಮ ಇದೆಯಲ್ಲ, ಅದು ಹೇಳೋಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಇದನ್ನು ನಾವು ತೊಗೊಳ್ಳೋದ್ರಿಂದ ಯಾವುದೇ ಏಜ್ ಗ್ರೂಪ್ 6 ಮಂತ್ ಹಿಡಿದು 85 ಇಯರ್ಸ್ವರೆಗೂ ಇದು ಎಲ್ಲರಿಗೂ ಯೂಸ್ ಆಗುತ್ತೆ, ಎಲ್ಲ ಥರನೂ ಯೂಸ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಆರೋಗ್ಯದ ದೃಷ್ಟಿಯಿಂದ ನುಗ್ಗೆ ಪುಡಿಯನ್ನ ಸಾಕಷ್ಟು ಜನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಡಿಮಾಂಡ್ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ನುಗ್ಗೆ ಕೃಷಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಬಟ್ ಇಲ್ಲ, ಇನ್ ಡೀಟೇಲ್ ಆಗಿ ನನಗೆ ಮಾಹಿತಿ ಬೇಕು, A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ನುಗ್ಗೆ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ 2.5 ಗಂಟೆಯ ಸಂಪೂರ್ಣ ಕೋರ್ಸ್ ನಿಮ್ಗೆ ಸಿಗುತ್ತೆ. ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನೆನ್ಪಿಟ್ಕೊಳ್ಳಿ ರೈತರೇ, ಸ್ನೇಹಿತರೆ, ನಾವೆಲ್ಲ ಮಾಡೋದು ಇದೇ ತಪ್ಪು. ಯಾವುದನ್ನು ಬೆಳೆದ್ರೆ ಜಾಸ್ತಿ ಬೆಲೆ ಬರುತ್ತೆ ಅಥವಾ ನಮ್ಮ ಪಕ್ಕದ ತೋಟದಲ್ಲಿ ಏನು ಬೆಳೀತಿದ್ದಾರೆ ಅದನ್ನು ನೋಡಿ ಬೆಳಿತಿದ್ದೀವಿ. ಯಾವುದನ್ನು ಬೆಳೆದ್ರೆ ಡಿಮ್ಯಾಂಡ್ ಚೆನ್ನಾಗಿದೆ, ಬೇಡಿಕೆ ಚೆನ್ನಾಗಿದೆ, ಇದರಿಂದ ಜನರಿಗೆ ಒಳ್ಳೇದಾಗತ್ತೆ, ಅದನ್ನು ಉದ್ದೇಶ ಇಟ್ಕೊಂಡು ಮಾಡಿದಾಗ ಯಾವತ್ತೂ ನೀವು ಅದ್ರ ಬೆಲೆ ಬಗ್ಗೆ ಚಿಂತೆ ಮಾಡೋದು ಬೇಡ. ಈಗ ನಾವು ಮತ್ತು 3 ತಿಂಗಳಿಗೆ ಇದ್ರ ರೇಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ಸಾರಿ ನಾವು ನಾಟಿ ಮಾಡ್ತೀವಿ, ಕಟಾವು ಮಾಡೋ ಅಷ್ಟೊತ್ತಿಗೆ ಬೆಲೆ ಹೋಗಿರುತ್ತೆ. ಇವರು ನಮ್ಮ ಬಸ ಹಿರೇಮಠ ಅವರು ಎಲ್ಲವನ್ನು ತಿಳ್ಕೊಂಡು ಶುರು ಮಾಡಿದ್ದಾರೆ. ಸರ್, ನಿಮಗೆ ಈ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರಿ, ಒಳ್ಳೆ ದುಡಿಮೆ ಇತ್ತು, ಅದನ್ನೆಲ್ಲ ಬಿಟ್ಟು ಕೃಷಿಗೆ ಬರಬೇಕು ಅಂತ ಹೆಂಗೆ ಅನಿಸ್ತು? ನಿಮ್ಮದು ಮೊದಲೇ ಕೃಷಿ ಭೂಮಿ ಇತ್ತಾ? ನೀವು ನುಗ್ಗೆ ಸೊಪ್ಪನ್ನು ಮೊದಲೇ ಬೆಳೀತಿದ್ರಾ? ಕೃಷಿಗೆ ಬರೋದೇನೋ ನಂದು ಇದಿರಲಿಲ್ಲ. ಅದಕ್ಕೊಂದು ದೊಡ್ಡ ಕಥೆನೇ ಇದೆ. ನಾನು IT ಇಂದ US ಇಂದ ಬೇರೆ ಕಂಟ್ರಿಗಳಿಂದ ವಾಪಸ್ ಬಂದಾಗ ಹಳ್ಳಿಗೆ ಬರೋದಂತೂ ನನ್ನೊಂದು ಜಾಯಮಾನ. ಒಂದು ದಿನ ಮುಂಜಾನೆ ಕಾರ್ ತೊಗೊಂಡು ಊರಿಗೆ ಹೋಗ್ತಾಯಿದ್ದೆ. ಮುಂಜಾನೆ 6:30 ಸುಮಾರು. ಇನ್ನೇನು ದನಗಳು ಮನೆಯಿಂದ ಬಿಡ್ತಾ ಇರ್ತಾರೆ ಗದ್ದೆಗೆ ಬರೋಕ್ಕೆ. ಸೊಪ್ಪೆಲ್ಲ ಕೊಯ್ದಾಕಿರ್ತಾರೆ ಗದ್ದೆಗಳಲ್ಲಿ ಒಡ್ಡಿಗಿರೋದೆಲ್ಲ. ನಮ್ಮ ಊರಿಗೆ ಹೋಗ್ತಾ ದಾರಿಯಲ್ಲಿ ಮುಂಜಾನೆ ಸೊಪ್ಪು ಕೊಯ್ದು ಹಾಕಿದ್ರು. ಹೋಗುವಾಗ ನೋಡ್ಕೊಂಡು ಹೋದೆ, ಬರೋದ್ರೊಳಗೇ ಒಂದು ಕರು ಸತ್ತು ಬಿದ್ದಿತ್ತು. ಓಕೆ. ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಪೆಸ್ಟಿಸೈಡ್ಸ್, ಟಾಕ್ಸಿಕ್ ಕೆಮಿಕಲ್ಸು, ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾರಂದರೆ ಪ್ರಾಣಿಗಳು ಸಮೇತಿಗೆ ತಡ್ಕೊಳ್ಳಾರ್ದಷ್ಟು ಒಂದು ಹೆವಿ ಟಾಕ್ಸಿಕ್ಕನ್ನು ನಾವು ಯೂಸ್ ಮಾಡಿ ಅಕ್ಕಿ ಬೆಳೀತಾ ಇದ್ದೀವಿ. ಇದನ್ನು ಮನುಷ್ಯ ಉಂಡಾಗ ಮೊನ್ನೆ ಬಂದಿರತಕ್ಕಂಥ ರಿಪೋರ್ಟಲ್ಲಿ 51% ಫಾರ್ಮರ್ ದೇಹದಲ್ಲಿ ಪೆಸ್ಟಿಸೈಡ್ಸ್ ಇದೆ ಅಂತ. ಆ ಕರು ಸತ್ತದ್ದನ್ನು ನಾನು ವಾಪಸ್ ಬರುವಾಗ ನೋಡಿದ್ದು, ನಾನು ಅವತ್ತು ನಾನು WHO ರಿಪೋರ್ಟ್ ನೋಡಿದ್ದೆ, ಆ ಮನಸ್ಸು ನನ್ನ ಆ ಕಡೆ ಟರ್ನ್ ಮಾಡಿಬಿಟ್ಟು, ಇಲ್ಲಪ್ಪ ನಾನು ಮಾಡಿದರೆ ಜೀವನದಲ್ಲಿ ವಿಷ ಕೊಡೋದು ಬರೋದ್ಲಿ ಅಮೃತನ ಕೊಡೋ ಒಂದು ಕೆಲಸ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು. ಆರ್ಗ್ಯಾನಿಕ್ ಅದಕ್ಕೆ ಒಂದೇ ದಾರಿ ಇತ್ತು. ಅದು ಹೇಗೆ ಅಂತಂದರೆ, ಯಾರಿಂದನೂ ಯಾವ ಫರ್ಟಿಲೈಸರ್ ಕಂಪ್ನಿಯಿಂದನೂ ಏನೂ ತೊಗೊಳ್ಬಾರ್ದು. ನನ್ನ ಹೊಲದಲ್ಲೇ ನಾನೇ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ನಾನೇ ತಯಾರು ಮಾಡಿರ್ತಕ್ಕಂಥ ಗೊಬ್ಬರದಿಂದ ಸ್ವಾವಲಂಬಿಯಾಗಿ ನಾನು ಬೆಳೆ ಬೆಳಿಬೇಕು. ಅದು ಯಾವ ಥರ ಬೆಳೆ ಬೆಳಿಬೇಕಂದ್ರೆ ಎಲ್ಲರಿಗೂ ಯೂಸ್ ಆಗಬೇಕು. ಇದು ನಾನು ಬರೀ ಜೋಳ ಬೆಳೆದೆ ಹೊಟ್ಟೆ ತುಂಬಿಸ್ಕೊಂಡೆ, ಅಕ್ಕಿ ಬೆಳೆದೆ ಹೊಟ್ಟೆ ತುಂಬಿಸ್ಕೊಂಡೆ, ಆ ಥರ ಅಲ್ಲ. ಈ ಬೆಳೆ ಏನಾಗಬೇಕಂದ್ರೆ ಮನೇಲಿ ಯಾವ ಥರ ಅರಿಶಿನ ಪುಡಿ, ಖಾರ ಪುಡಿ ಹೆಂಗೆ ಇರುತ್ತೋ ನುಗ್ಗೆ ಪುಡಿನೂ ಇರೋ ಥರ ಆ ಥರ ಬೆಳೆ ಹುಡುಕಾಟ ನಾನು ಮಾಡಿದಾಗ ನನಗೆ ಸಿಕ್ಕಿದ್ದು ನುಗ್ಗೆ. ಇನ್ನೊಂದು, ನಾನು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದವನು. ಇಲ್ಲಿ ಏನಿದೆ, ಬಿಸಿಲು, ನೀರಿಲ್ಲ, ಡ್ರೈ ಲ್ಯಾಂಡು. ಇದಕ್ಕೆ ಸೂಟ್ ಆಗೋಂಥ ಬೆಳೆ ಯಾವುದಂತ ಹುಡುಕಿದಾಗ ನುಗ್ಗೆ ಸಿಕ್ಕಿದ್ದು. ರೈತರಿಗೆ ಅತಿ ಕಡಿಮೆ ಖರ್ಚಲ್ಲಿ ಬೆಳೀತಕ್ಕಂಥದ್ದು, ಕಡಿಮೆ ರೋಗಗಳಿರ್ತಕ್ಕಂಥ ಬೆಳೆ ಅಂದರೆ ನುಗ್ಗೆ ಬೆಳೆ. ಸರ್, ಈಗ ನೀವು ಯಾವಾಗ ಶುರು ಮಾಡಿದ್ದಿದ್ದನ್ನು ಕೃಷಿಯನ್ನು? ಸರ್, ನಾನು ಒಬ್ಬನೇ ಮಾಡಿದ್ದೀನಿ. ನಾನು ಈ ಕ್ರೆಡಿಟ್ ನನಗೆ ತೊಗೊಳಕ್ಕೆ ಇಷ್ಟ ಇಲ್ಲ. ನನ್ನ ಜೊತೆ ನನ್ನ ಹಳೆಯದವ್ರು ಇದ್ದಾರೆ, ಚನ್ನಬಸವ ಅಂತ ಇದ್ದಾರೆ, ಗೌರೀಶ್ ಅಂತ ಇದ್ದಾರೆ. ಅವ್ರು ನನ್ನ ಬ್ಯಾಕ್ ಬೋನ್. ನನ್ನ ಕನಸಿನ ಜೊತೆ ಅವ್ರು ಓದಂಥವ್ರು. ಯಾವಾಗ ಶುರು ಮಾಡಿದ್ದು? 2015 ನಾನು ಲ್ಯಾಂಡ್ ಪರ್ಚೇಸ್ ಮಾಡಿದೆ. ನಮ್ಮ ತಂದೆ ಲ್ಯಾಂಡ್ ಇದೆ 30 acres. ನಾನು ಲ್ಯಾಂಡ್ ಪರ್ಚೇಸ್ ಮಾಡಿದ್ದು 2015 ಲಾಸ್ಟ್ ಎಂಡಲ್ಲಿ ಮಾಡಿದೆ. ಎಲ್ಲ ಕ್ಲೀನ್ ಮಾಡಿಸಿ 2016 ನಾನು ಆರ್ಗ್ಯಾನಿಕ್ ಕಲ್ಟಿವೇಷನ್. ಎಷ್ಟು ಎಕರೆ ನೀವು ಈಗ ನುಗ್ಗೆ ಸೊಪ್ಪನ್ನು ಬೆಳಿತಿದ್ದೀರಿ? ಈಗ ಮೋರ್ ದೆನ್ 85 acres ಬೆಳೀತಾ ಇದ್ದೀವಿ ನಾವು. 100+ acres ಇದೆ. ಬಟ್ ಇನ್ ದ್ಯಾಟ್ ಅಲ್ಲಿ ಒಂದು 85 acres ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಮಾಡ್ಬೇಕನ್ನೋ. ಈಗ ನೀವು ಅಂದ್ರೆ ರೈತರು ಸಾಮಾನ್ಯವಾಗಿ ಸರ್ ಬೆಳಿತೀವಿ ಸರ್, ಯಾರು ಕೊಂಡ್ಕೊಂಡು ಹೋಗಲ್ಲ ಅಂತಾರೆ. ನಿಮ್ಗೆ ಆ ಸಮಸ್ಯೆ ಇದೆಯಾ ಅಥವಾ ಬೆಳೆದಿದ್ದು ಸಾಕಾಗ್ತಿಲ್ವಾ? ಸಾಕಾಗ್ತಾ ಇಲ್ಲ. ವೆರಿ ನೈಸ್. ನಾನು ಒಂದು ಸಿಂಗಲ್ ವರ್ಡ್ ಅಲ್ಲಿ ಹೇಳ್ತೀನಿ, $10 billion ಮಾರ್ಕೆಟ್ ರೈತರಿಗಾಗಿ, ನುಗ್ಗೆ ಬೆಳೆಗಾಗಿ ಕಾಯ್ತಾ ಇದೆ. ಇದನ್ನ ನಾವು ಇನ್ನು 10 ವರ್ಷ ಆದ್ರೂ ನೀಗಿಸೋಕ್ಕಾಗಲ್ಲ. $10 billion ಅಂದ್ರೆ 75,000 ಕೋಟಿ. 75,000 ಕೋಟಿ ರೂಪಾಯಿದು ನುಗ್ಗೆ ಸೊಪ್ಪು ಡಿಮ್ಯಾಂಡ್ ಇದೆ, ಬೇಡಿಕೆ ಇದೆ ಪ್ರಪಂಚದಲ್ಲಿ. ಆದ್ರೆ ನಾವು ಬೆಳೀತಿಲ್ಲ. ಆದ್ರೂ ಬೆಳೆದಿದ್ದನ್ನ ನುಗ್ಗೆಕಾಯಿ ಕಿತ್ಕೊಂಡು ಸೊಪ್ಪನ್ನ ಹಸುಗಾಗ್ತೀವಿ. ಆ ಥರ ಮಾಡ್ತಿದ್ದೀವಿ. ಅದನ್ನಾಗಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂತ ಮುಂದೆ ಕಲಿತೀವಿ. ಸರ್, ನನಗೆ ನಿಮ್ಮ ಪರಿಚಯದಲ್ಲಿ ನನಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಬೇಕಾಗಿತ್ತು. ನಿಮಗೆ ಭಾಳ ಚೆನ್ನಾಗಿ ಮನೆಯದು 30 ಎಕರೆ ಜಮೀನಿತ್ತು, ನೀವು IT ಉದ್ಯೋಗಿ ಆಗಿದ್ರಿ, ಆದಾಯ ಇತ್ತು. ಈಗ ಸಣ್ಣ ಒಬ್ಬ ರೈತ ಮಾಡಬೇಕು ಅಂದರೆ ನುಗ್ಗೆ ಸೊಪ್ಪನ್ನು ಬೆಳೆಯೋದಕ್ಕೆ ಎಷ್ಟು ಎಕರೆ ಜಮೀನಿದ್ರು ಶುರು ಮಾಡ್ಬೋದು?
ಮಿನಿಮಮ್ 5 ಎಕರೆ ಇದ್ದರೆ ಅವನಿಗೆ ಸಬ್ಸ್ಟೆನ್ಷಿಯಲ್ ಕ್ವಾಂಟಿಟಿ ಅಂತ ಬರುತ್ತೆ, ಅಂದರೆ ಸೇಲ್ ಮಾಡೋಕ್ಕೆ ಪರ್ಚೇಸರ್ಗೂ ಒಂದು ಕ್ವಾಂಟಿಟಿ ಅಂತ ಸಿಗುತ್ತೆ. ಸಿಗುತ್ತೆ. 4ರಿಂದ 5 ಎಕರೆ ನಾನು 1-2 ಎಕರೆ ಇದ್ರೂ ಶುರು ಮಾಡ್ಬೋದು. ಅದನ್ನು ಸ್ಟಾಕ್ ಮಾಡಿ ಇಟ್ಕೋತಾ ಹೋಗ್ಬೇಕಾಗತ್ತೆ ಒಂದು ಕ್ವಾಂಟಿಟಿ ಅಂತ ಕೊಡಬೇಕಾದ್ರೆ. ಅದ್ರ ಬದಲಿ 2 ಎಕರೆ ಇದ್ದವರು ಮಾಡ್ಬೋದು. 5 ಜನ ಊರಲ್ಲಿರೋರು ಸೇರಿಬಿಟ್ರೆ 10 ಎಕರೆ ಆಗುತ್ತೆ. 2 ಎಕರೆ ಒಬ್ಬೊಬ್ರು. ಒಂದೇ ಸೋಲಾರ್ ಡ್ರೈಯರ್ ಹಾಕ್ಕೊಂಡ್ರೆ, ಒಂದೇ ವಾಷಿಂಗ್ ಯೂನಿಟ್ ಹಾಕ್ಕೊಂಡ್ರೆ ಎಲ್ಲರೂ ಎಲೆ ಹರ್ಕೊಂಡ್ಬಂದು ಸುತ್ತಮುತ್ತ ಹೊಲ ಇರೋರು. ಬಟ್ ನೀವೀಗ ಇನಿಷಿಯಲಿ ಶುರು ಮಾಡಿದಾಗನೇ ನೀವು ಅದಕ್ಕೆ ಬೇಕಾದ ಸೋಲಾರ್ ಡ್ರೈಯರು, ಪುಡಿ ಮಾಡೋ ಫ್ಯಾಕ್ಟ್ರಿ ಎಲ್ಲ ಸೆಟಪ್ ಮಾಡಿದ್ರಾ? ಇಲ್ಲ, ನಾವು ಫಸ್ಟಿಗೆ ಯಾವುದು ಈ ಪ್ರಾಸೆಸಿಂಗ್ ವ್ಯಾಲ್ಯೂಡೇಷನ್ ನಾನು ಮಾಡಿಲ್ಲ. ಬರೀ ನಾನು ಸೋಲಾರ್ ಡ್ರೈಯರು, ವಾಷಿಂಗ್ ಯೂನಿಟ್ಟು, ಲೀಫ್ ಹಾರ್ವೆಸ್ಟಿಂಗ್ ಇಷ್ಟೇ ಆಗಿ ಒಣ ಎಲೆಯನ್ನು ನೀವು ಮಾರಾಟ ಎಲೆ ಒಣಗಿಸಿದಿಲೆ. ಆಮೇಲೆ ಒಂದು ಸಣ್ಣದೊಂದು ಪಲ್ವರೈಸರ್ ಮಿಷಿನ್ ತಂದ್ಕೊಂಡೆ. ಪೌಡ್ರ್ ಮಾಡಿಕೊಟ್ಬಿಡಿ, ನಮಗೆ ಲೋಡ್ ಜಾಸ್ತಿ ಬರುತ್ತಂದ್ರು. ಅವ್ರಿಗೆ ಏನು ಬೇಕೋ ಆ ಕ್ವಾಂಟಿಟಿಯಲ್ಲಿ ಕೊಟ್ಟೆ. ಅವರು ರೀಪಲ್ವರೈಸಿಂಗ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿಕೊಂಡ್ರು. ವೆರಿ ನೈಸ್. ಹಾಗಾಗಿ ರೈತರೆ, ನುಗ್ಗೆ ಸೊಪ್ಪು ಕೇವಲ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಒಳ್ಳೆಯದಲ್ಲ, ನಮ್ಮ ಲಾಭವನ್ನ ಕೂಡ ಹೆಚ್ಚಿಸುತ್ತೆ. ಮಾರುಕಟ್ಟೆಯಲ್ಲಿ ದೊಡ್ಡ ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಒಂದು ಅವಕಾಶವನ್ನ ನಾವು ಬಳಸ್ಕೊಂಡು ಈ ಒಂದು ನುಗ್ಗೆ ಸೊಪ್ಪಿನ ಕೃಷಿಯನ್ನ ಮಾಡಿದ್ದೆ ಆದ್ರೆ ಸಕ್ಸಸ್ ಗ್ಯಾರಂಟಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್.